ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ತಾಯಿ ಬಗ್ಗೆ ಪ್ರಬಂಧ, ತಾಯಿ ಬಗ್ಗೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ತಾಯಿ ಬಗ್ಗೆ ಪ್ರಬಂಧ. ಪ್ರಪಂಚದ ಏಕೈಕ ಬೇಷರತ್ತಾದ ಪ್ರೀತಿ ಎಂದರೆ ತಾಯಿಯ ಪ್ರೀತಿ. ಪ್ರಪಂಚದ ಏಕೈಕ ಬೇಷರತ್ತಾದ ಪ್ರೀತಿ ಎಂದರೆ ತಾಯಿಯ ಪ್ರೀತಿ. ನನ್ನ ತಾಯಿ ನನ್ನ ಸ್ಫೂರ್ತಿ, ನನ್ನ ತಾಯಿ ನನ್ನ ಸ್ಫೂರ್ತಿ, ನನ್ನ ಸೂಪರ್ ಹೀರೋಯಿನ್ನಿ, ನನ್ನ ಉತ್ತಮ ಸ್ನೇಹಿತೆ, ನನ್ನ ಮಾರ್ಗದರ್ಶಿಯ ಮಾರ್ಗದರ್ಶಿಯ ಬೆಳಕಲ್ಲಿ. ನನ್ನ ತಾಯಿ ಇಲ್ಲದಿದ್ದರೆ ನನ್ನ ಜೀವನ ಸುಂದರವಾಗುತ್ತಿರಲಿಲ್ಲ. ಏರಿಳಿತಗಳು ಮತ್ತು ಜೀವನದ ಪ್ರತಿ ಹೆಜ್ಜೆಯಲ್ಲೂ ಅವಳು ನನ್ನ ಕೈಯನ್ನು ಹಿಡಿದು ನನ್ನನ್ನು ಬೆಂಬಲಿಸುತ್ತಾಳೆ ಮತ್ತು ಪ್ರೋತ್ಸಾಹಿಸುತ್ತಾಳೆ. ಅಮ್ಮ ಎಂಬುದು ಕನ್ನಡದಲ್ಲಿ ತಾಯಿಗೆ ಪರ್ಯಾಯ ಪದ. ಅಮ್ಮ ಎಂಬುದು ಕನ್ನಡದಲ್ಲಿ ತಾಯಿಗೆ ಪರ್ಯಾಯ ಪದ. ಅಮ್ಮ ಎಂಬುದು ತಾಯಿಯನ್ನು ಸಂಬೋಧಿಸುವ ಪದ. ಅಮ್ಮ ಎಂಬುದು ತಾಯಿಯನ್ನು ಸಂಬೋಧಿಸುವ ಪದ ಕೂಡ ಹೌದು. ಅಲ್ಲದೆ ಹಿರಿಯ ಹೆಂಗಸರನ್ನು ಸಂಬೋಧಿಸುವಾಗ ಮರ್ಯಾದೆ ಸೂಚಕ ಪದವಾಗಿ ಕೂಡ ಬಳಕೆಯಾಗುತ್ತದೆ. ಹಿರಿಯರನ್ನು ಸಂಬೋಧಿಸುವಾಗ ಕೂಡ ಮರ್ಯಾದೆಯಾಗಿ ನಮ್ಮ ಅಮ್ಮ ಅಂತ ಕರಿತೀವಿ, ಅದು ಕೂಡ ಬಳಕೆ ಆಗುತ್ತದೆ. ಇನ್ನು ಮಾತೃ ಸ್ವರೂಪಿಣಿಯಾದ ದೇವತೆಗೆ ಅಮ್ಮ ಎಂದು ಕರೆಯುವ ವಾಟಿಕೆ ಇದೆ. ಮಾತೃ ಸ್ವರೂಪಿಯಾದ ದೇವತೆಗೆ ಅಮ್ಮ ಎಂದು ಕರೆಯುವ ವಾಟಿಕೆ ಇದೆ. ಅಮ್ಮ ಎಂದರೆ ನನಗೆ ತುಂಬ ಇಷ್ಟ. ಅಮ್ಮ ಎಂದರೆ ನನಗೆ ತುಂಬ ಇಷ್ಟ. ತಾಯಿ ಬಗ್ಗೆ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಾಯಿ ಬಗ್ಗೆ ಎಷ್ಟು ವ್ಯಾಖ್ಯಾನಗಳು ಎಷ್ಟೇ ಬರೆದ್ರೂ ಕೂಡ ಕಮ್ಮಿನೇ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ನಮ್ಮನ್ನು ತಾಯಿ ಪೂಜಿಸಿ ನಮ್ಮನ್ನು ಒಂದು ಸ್ಥಾನಕ್ಕೆ ಹೋಗುವವರೆಗೂ ಅವಳು ನಮ್ಮನ್ನು ಪ್ರೀತಿಸಿ ಗೌರವಿಸಿ ನಮ್ಮನ್ನು ಸಂರಕ್ಷಳಾಗಿ ನೋಡಿಕೊಳ್ತಾಳೆ ತಾಯಿ. ತಾಯಿಯ ಋಣ ಯಾವತ್ತೂ ಮಕ್ಕಳು ತೀರ್ಸೋಕ್ಕಾಗಲ್ಲ. ತಾಯಿಯ ಋಣ ಅದ್ಭುತವಾದದ್ದು. ತಾಯಿ ಮಾಡಿರುವಂಥ ಮಕ್ಕಳಿಗೆ ಮಾಡಿರುವಂಥ ಋಣನ ತಾಯಿಗೆ ನಾವು ಯಾವತ್ತೂ ತೀರ್ಸೋಕ್ಕಾಗೋದೇ ಇಲ್ಲ ಅಂತ ಹೇಳ್ತಾ, ಈ ಒಂದು ಅದ್ಭುತವಾದ ತಾಯಿ ಬಗ್ಗೆ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.